ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ವರದಿಗಳನ್ನು ನೋಡ್ಬೋದು. ಬಂಧುಗಳೇ, ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬಿದನೂರು ಗ್ರಾಮಕ್ಕೆ ಹೊಸದಾಗಿ ಅಂದರೆ ಸಾರಿಗೆ ಇಲಾಖೆ ವತಿಯಿಂದ ಹೊಸ ಬಸ್ಸನ್ನು ಗ್ರಾಮಕ್ಕೆ ಬಿಡುಗಡೆ ಮಾಡಿದ್ದು, ಅಂದರೆ ಗ್ರಾಮದ ಜನರ ಸಮಸ್ಯೆಗಳಿಗೆ ತೊಂದರೆ ಆಗ್ತಿರುವುದನ್ನು ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಅಂಬಾರಾಯ ವರ್ವಿಯವರು ಇಲಾಖೆಯ ಗಮನಕ್ಕೆ ತಂದಾಗ, ಅಂದರೆ KKRTC ಡಿವಿಷನ್ ನಂಬರ್ 2 ಅವರ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಪಂಚಾಯಿತಿ ವತಿಯಿಂದ, ಅಂದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದಾಗ ಆ ಒಂದು ಅರ್ಜಿಗೆ ಮಾನ್ಯತೆ ನೀಡಿ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬಿದನೂರು ಗ್ರಾಮಕ್ಕೆ ಹೊಸ ರೂಟ್ ಬಸ್ಸನ್ನು, ಹೆಚ್ಚುವರಿ ಬಸ್ಸನ್ನು ಬಿಡುಗಡೆ ಮಾಡಿ, ಆ ಬಿಡುಗಡೆಯ ಅಂದರೆ ಬಸ್ ರೂಟ್ ಪ್ರಾರಂಭ ಮಾಡಿದ್ದು. ಆ ಪ್ರಾರಂಭದ ಕಾರ್ಯಕ್ರಮದಲ್ಲಿ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ MY ಪಾಟೀಲ್ ಅವರ ಸುಪುತ್ರರಾದಂಥ ಅರುಣ್ ಕುಮಾರ್ ಪಾಟೀಲ್ ಅವರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದು, ಮತ್ತು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದಂಥ ರಾಜುಗೌಡ ಪಾಟೀಲ್ ಅವರಳ್ಳಿಯವರು, ಮತ್ತು ಗ್ರಾಮದ ಹಿರಿಯ ಮುಖಂಡರು, ಮತ್ತು ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದಂಥ ಶೋಭಾ ಸಿದ್ದೂಸಿದಸಿಗೆ ಅವರು, ಮತ್ತು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು, ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಮತ್ತು ಅನೇಕ ಗ್ರಾಮಸ್ಥರು ಈ ಒಂದು ಹೊಸ ಬಸ್ಸಿನ ಉದ್ಘಾಟನಾ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಮತ್ತು ಸಂತೋಷದಾಯಕದಿಂದ ಆಚರಣೆ ಮಾಡಿದರು. ಈ ಒಂದು ಬಸ್ಸಿನ ರೂಟ್ ಹೇಗಿದೆ ಅಂದರೆ, ಕಲಬುರಗಿ ಸೂಪರ್ ಮಾರ್ಕೆಟ್ಲಿಂದ ಪ್ರತಿದಿನ ಮುಂಜಾನೆ 7:15ಕ್ಕೆ ಮಾರ್ಕೆಟ್ಲಿಂದ ಬಿಡ್ತದೆ, ಮತ್ತು ಎರಡನೇದು ಮುಂಜಾನೆ 10 ಗಂಟೆಗೆ ಮತ್ತೆ ಸೂಪರ್ ಮಾರ್ಕೆಟಿಂದ ಬಿಡ್ತದೆ, ಮಧ್ಯಾಹ್ನ 2:15ಕ್ಕೆ ಮತ್ತು ಸಾಯಂಕಾಲ 5 ಗಂಟೆಗೆ, ಹಾಗೆ ಕೊನೆಯದಾಗಿ ಸಾಯಂಕಾಲ 7:30ಕ್ಕೆ ಈ ಸೂಪರ್ ಮಾರ್ಕೆಟಿಂದ ಬಿಟ್ಟು ಬಿದನೂರಿಗೆ ಹೋಗುವಂಥ ಬಸ್ ಇದು. ಈ ಬಸ್ಸಿನ ಅನುಕೂಲ ಈ ಗ್ರಾಮದ ಅನೇಕ ವಿದ್ಯಾರ್ಥಿಗಳಿಗೆ, ವಿದ್ಯಾಭ್ಯಾಸಕ್ಕೆ ಮತ್ತು ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗ್ತಿರೋದ್ರ ಬಗ್ಗೆ ಗ್ರಾಮದ ಹಿರಿಯರು ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರು ಆದಂಥ ಅಂಬಾರ ವರ್ವಿಯವರು ಇವರು ಕಾಳಜಿ ವಹಿಸಿ ಇಲಾಖೆಗೆ ಗಮನಕ್ಕೆ ತಂದು, ಮತ್ತು ಮಾನ್ಯ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ MY ಪಾಟೀಲ್ ಅವರಿಗೆ ಮತ್ತು ಅರುಣ್ ಕುಮಾರ್ ಪಾಟೀಲ್ ಅವರಿಗೆ ಮನವೊಲಿಸಿ ಈ ಒಂದು ಬಸ್ಸಿನ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಈ ಬಸ್ಸಿನ ಅನುಕೂಲ ಮಾಡಿಕೊಟ್ಟಂಥ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಅಂಬಾರಾಯ ವರ್ವಿಯವರಿಗೂ ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಬಳಗದಿಂದ ಅಭಿನಂದನೆ ಸಲ್ಲಿಸಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ, ಧನ್ಯವಾದಗಳು. ಅವ್ರು ಏನಾದ್ರು ಸಂಕಟ ಬಂದಿಲ್ಲ ಬಾ ಈ ಚಾಲನೆ ಈ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಊರಿನ ಪ್ರಮುಖರ ಒಂದು ಬೆಲೆಗೆ ಒಗ್ಗಟ್ಟು ಈ KSRTC ಬಸ್ಸಿನ ಈ ನಮ್ಮ ಊರ ಗ್ರಾಮ ಅವರಿಗೆ ಸಾಲು ಸನ್ಮಾನ ಮಾಡಬೇಕಾಗಿ ತಮ್ಮಲ್ಲಿ ಅವ್ರು ಏನಾದ್ರು ಸಂಕಟ ಬಂದಿಲ್ಲ ಬಾ